ಆತ್ಮೀಯ ಬಂಧುಗಳೇ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ನೋಡಿ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಒಂದು ಕಾಮಿಡಿ ಮಾಡ್ಕೊಂಡಿದ್ರು 2000 ಇಸ್ವಿಯಲ್ಲಿ. 2000 ಇಸ್ವಿ ಅಂತಂದರೆ 2001, 2, 3 ಅಲ್ಲೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಉದಯ ಟಿ ವಿಯಿಂದ ಬರ್ತಾಯಿತ್ತು. ಉದಯ ಟಿ ವಿ, ಚಿಂಟು ಟಿ ವಿ ಅಂತೆಲ್ಲ ಬರ್ತಾಯಿತ್ತು. ಆ ಟಿ ವಿಗಳಲ್ಲಿ ಉದಯ ಟಿ ವಿ, ಉದಯ ಕಾಮಿಡಿ ಅಂತ ಬರ್ತಾಯಿತ್ತು ಒಂದು ಶೋ. ಅಲ್ಲಿ ಇವ್ರನ್ನ ನೋಡ್ತಾ ಇದ್ವಿ. ಈಗಲೂ ಕೂಡ ನೋಡಿ, ಅದೇ ಫೋಟೋ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ಆದರೆ ಒಂದು ಕಾಮಿಡಿ ಮಾಡ್ಕೊಂಡಿದ್ದವರು ಕೋಟಿ ದುಡ್ಡನ್ನು ಹೇಗೆ ಮಾಡಿದ್ರು, ಮತ್ತು ಇವ್ರದ್ದು ಯಾವುದೋ ಒಂದು ಬಿಸ್ನೆಸ್ ಏನಿದೆ, ಆದರೆ ಸಿನಿಮಾಗಳಲ್ಲಿ ಎಷ್ಟೆಷ್ಟು ಕೋಟಿಯನ್ನು ಮಾಡಿಕೊಂಡ್ರು, ಜೊತೆಗೆ ಒಂದು ಸೂಪರ್ ಹಿಟ್ ಹೀರೋ ಹೇಗಾಗ್ಬಿಟ್ರು ನೋಡಿ. ಅಂದರೆ ಒಂದು ಸಮಯ ಅನ್ನೋದನ್ನ ಹೇಗೆ ಬಳಸ್ಕೊತಾರೆ ಅನ್ನೋದು ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನಿಮ್ಗೆ ಅನಿಸುತ್ತೆ ಇವ್ರ ಬಗ್ಗೆ ಕಾಮೆಂಟ್ ಕೂಡ ಮಾಡಿ. ನೋಡಿ, ಇನ್ನೊಂದು ಏನಂತಂದರೆ ಗಣೇಶ್ ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ಅಂತಾನೆ ಹೆಸರನ್ನು ಬಿರೋದನ್ನು ತಗೊಬಿಟ್ಟು ನೋಡಿ, ಒಂದು ಗೋಲ್ಡನ್ ಸ್ಟಾರ್ ಅನ್ನೋದು ಎಲ್ರಿಗೂ ಸಿಗಲ್ಲ. ಈಗ ನೋಡಿ, ಯಾಕೆ ಈ ಗೋಲ್ಡನ್ ಸ್ಟಾರ್ ಅನ್ನೋದು ಯಾಕೆ ಸಿಗ್ತೀವ್ರಿಗೆ ಅಂತಂದರೆ, ಸಿನಿಮಾ ನಟನೆ ಅಂತ ಬಂದಾಗ ಯಾವುದನ್ನು ಸೀನು ನೋಡಿಲ್ಲ. ನಾನು ಇಂಥ ಸೀನ್ ಮಾಡ್ತೀನಿ, ಇಂಥ ಸೀನ್ ಮಾಡಲ್ಲ, ಹೀಗಿರ್ತೀನಿ, ನಾನು ಹೀಗಿರಲ್ಲ, ನಾನು ಈ ಥರನೇ ಬಟ್ಟೆ ಹಾಕೋದು, ಆ ಥರ ಹಾಕಲ್ಲ, ಇವೆಲ್ಲ ಇಲ್ಲ. ಏನಂದರೆ ಯಾವ ಸೀನ್ ಕೊಟ್ಟು, ಯಾವುದೋ ಒಂದು ಪಾತ್ರ ಕೊಟ್ಟು ಕೂಡ ಮಾಡಬೇಕು. ಈಗ ನೋಡಿ, ಯಾವುದೋ ಒಂದು ಇದರಲ್ಲಿ ಟಿ ವಿ ಶೋ ಅಲ್ಲಿ, ಟಿ ವಿ ಚಾನಲ್ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲೂ ಕೂಡ ಒಂದು ಕಾಮಿಡಿ ಪಾತ್ರವನ್ನು ಮಾಡ್ತಿರ್ತಾರೆ. ಅಂದರೆ ಕಾಮಿಡಿ ಅಂತಂದರೆ ಕಾಮಿಡಿಯನ್ನು ಶೋವನ್ನು ನಡ್ಸ್ಕೊಳ್ತಕ್ಕಂಥದ್ದು. ಇಂಥ ಕಾಮಿಡಿ, ಇಂಥ ಸೀನ್ನ ಕಾಮಿಡಿ ಬೇಕು ನಮಗೆ ಅಂತಾರೆ, ಅಂಥ ಸೀನ್ ಕಾಮಿಡಿನ ಕೊಟ್ಟು ಬಿಡ್ತಾರೆ. ಆ ಥರ ಏನೋ ಒಂದು ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಅಷ್ಟೇ ಒಂದು ಟಿ ವಿ ಚಾನಲಲ್ಲಿ. ಅಂದರೆ ಒಂದು ಟಿ ವಿ ಚಾನಲ್ ಅಂತಂದರೆ ಉದಯ ಟಿ ವಿ ಅಂತೇಳಿ ನೋಡ್ಬೋದು. ಉದಯ ಟಿ ವಿ ಆಫೀಸ್ ಇಲ್ಲೇ ಬೆಂಗಳೂರಲ್ಲಿ ಕೂಡ ಈಗಲೂ ಇದೆ. ಬೆಂಗಳೂರಲ್ಲಿ ಹಿಂದೆ ಆಗಲೂ ಇತ್ತು. ಆ ಆಫೀಸಲ್ಲಿ ಕೆಲಸ ಮಾಡಿಕೊಂಡು ಎಲ್ಲೋ ಟಿ ವಿ ಚಾನಲ್ಗಳು, ನ್ಯೂಸ್ ಚಾನಲ್ ಅಂತ ಕರಿತೀವಿ, ಅದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದರು. ಇವತ್ತು ಹೀರೋ ಒಂದು ಸ್ಟಾರ್ ನಟರ ಲೆವೆಲ್ಗೆ ಬೆಳೀತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ನೋಡಿ, ಒಂದು ಕಾಮಿಡಿ ನಟರಾಗಿ ಬಂದರು. ಕೆಲವೊಂದಷ್ಟು ಬೇರೆ ಬೇರೆ ಬರೀ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ಕೊಬಂದರು. ಆಟೋ ಡ್ರೈವರ್ ಪಾತ್ರ ಮಾಡಿದರು. ತುಂಟ ಅನ್ನೋ ಪಿಕ್ಚರಲ್ಲಿ ಬಾಲಾಜಿ ವೀರಸ್ವಾಮಿ ಅವರು ಹೀರೋ ಆಗಿರ್ತಾರೆ. ಅದರಲ್ಲೂ ಕೂಡ ಒಂದು ಸೈಡ್ ಪಾತ್ರವನ್ನು ಮಾಡಿರ್ತಾರೆ. ಬಟ್ ಇವರು ಟಾಪ್ ಹೀರೋ ಆಗಿಬಿಡ್ತಾರೆ ಅಲ್ಲಿ ಬಂದು ನೆಕ್ಸ್ಟು. ನೋಡಿ, ಕಾಮಿಡಿ ಪಾತ್ರ ಅಂತ ಬಂದಾಗ ಕಾಮಿಡಿನೇ ಜಾಸ್ತಿ. ಇವ್ರನ್ನ ಸ್ಟಾರ್ಟಿಂಗಲ್ಲಿ ಕಾಮಿಡಿ ಗಣೇಶ್ ಅಂತಲೇ ಕರಿತಿದ್ರು. ಗೋಲ್ಡನ್ ಸ್ಟಾರ್ ಅಂತ ಇವ್ರಿಗೆ ಬಿರುದಿರಲಿಲ್ಲ, ಕಾಮಿಡಿ ಗಣೇಶ್ ಅಂತಲೇ ಕರಿತಿದ್ದು. ಬಟ್ ಕಾಮಿಡಿ ಮಾಡ್ಕೊಂಡು ನಂತರ ಒಂದು ಸ್ಟಾರ್ ಮುಂಗಾರು ಮಳೆ ಅಂತಕ್ಕಂಥ ಒಂದು ಹೀರೋ ಆಗಿ ಸ್ಟಾರ್ ನಟರಾಗಿಬಿಟ್ರು. ಅಲ್ಲಿಂದ ದೊಡ್ಡ ಸಿನಿಮಾವನ್ನು ಇಟ್ಟು, ಅಂದರೆ ಬಿಗ್ ಬಜೆಟ್ ಏನಿಲ್ಲ, ಬಟ್ ಕಡಿಮೆ ಬಜೆಟಲ್ಲೇ ಒಂದು ಒಳ್ಳೆ ಹಿಟ್ ಸಿನಿಮಾವನ್ನೇ ಕೊಟ್ಟುಬಿಟ್ರು ಗಣೇಶ್ರವರು. ನೋಡಿ, ಇವರೆಲ್ಲ ಏನಂತಂದರೆ ಇವ್ರು ಮಾತ್ರ ಅಲ್ಲ, ಹಿಂದೆ ಮಾಡಿರ್ತಕ್ಕಂಥ ಅಷ್ಟು ಶ್ರಮ ಮರೆಯೋಕ್ಕಾಗಲ್ಲ. ನೋಡಿ, ಯಾಕೆಂತಂದರೆ ಹಿಂದೆ ಇವ್ರು ಮಾಡಿರ್ತಕ್ಕಂಥ ಶ್ರಮ ಅಷ್ಟೇ ಇದೆ, ಎಲ್ಲರಿಗೂ ಕೂಡ ಅಷ್ಟೇ. ಇವ್ರು ಮಾಡಿರ್ತಕ್ಕಂಥ ಶ್ರಮ ಅಂದರೆ ಇವರ ಒಂದು ಫ್ಯಾಮಿಲಿ ಆಗಿರ್ಬೋದು. ನೋಡಿ, ಅದರಲ್ಲಿ ಮೂಲತಃ ಬಂದು ಇವರು ನಮ್ಮ ಕರ್ನಾಟಕದವರಲ್ಲ, ನೇಪಾಳಿಯಿಂದ ಬಂದು ನಮ್ಮ ಕನ್ನಡದಲ್ಲೇ ಕನ್ನಡ ಭಾಷೆ ಕಲ್ತ್ಕೊಂಡು, ಕನ್ನಡ ಭಾಷೆನ ಎಲ್ಲ ಇಲ್ಲಿಂದ ಕೆಲಸವನ್ನು ಕಲ್ತ್ಕೊಂಡು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋ ಆಗ್ತಾರೆ. ಆದರೆ ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋ ಆಗಬೇಕು ಅಂದರೆ ನಮ್ಮ ಕನ್ನಡದವರು ಬಿಟ್ಕೊಡ್ತಾರೆ ಇವ್ರಿಗೆ ಇಲ್ಲ. ಬಟ್ ಆದರೂ ಕೂಡ ಇವರು ತಂದೆ ಎಲ್ಲ ಮೂಲತಃ ಬಂದು ತಂದೆ ತಾತರು ಎಲ್ಲ ನೇಪಾಳದವರು. ಬಟ್ ಇಲ್ಲಿ ಬಂದು ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದಾರೆ. ಯಾವುದೋ ಒಂದು ಟಿ ವಿ ಮಾಧ್ಯಮದಲ್ಲೋ ಕೆಲಸ ಮಾಡ್ಕೊಂಡಿದ್ದಾರೆ ಅಷ್ಟೇ. ಎಲ್ಲೆಲ್ಲೋ ಕೆಲವೊಂದಷ್ಟು, ಈಗ ನೋಡಿ, ಹಿಂದಿಯವರು ನೇಪಾಳದವರು ಅಂತ ನಾವು ಏನು ಕರಿತೀವಿ, ಅವರೆಲ್ಲ ಬಿಹಾರ, ಉತ್ತರ ಪ್ರದೇಶ, ಅವರೆಲ್ಲ ಕೆಲವರಷ್ಟು ಜನ ಹಿಂದಿನೇ ಮಾತಾಡೋದು, ಕನ್ನಡ ಬರಲ್ಲ ಅವ್ರಿಗೆ. ಬಟ್ ಇವರು ಕನ್ನಡವನ್ನೇ ಸ್ಪಷ್ಟವಾಗಿ ಕಲ್ತ್ಕೊಂಡು ನಮ್ಮ ಜೊತೆ ಎಲ್ಲ ಹೊಂದ್ಕೊಂಡು, ಬಟ್ ಹೇಗೆಲ್ಲ ಬೆಳೆದ್ರು ಅಂತಂದರೆ, ನೀವು ಫಸ್ಟು 2000 ಇಸ್ವಿಯಲ್ಲಿ ಬೆಳೆದವ್ರಿಗೆ ಇವ್ರಿಗೆ ಅರ್ಥ ಆಗುತ್ತೆ ಇವ್ರ ಬಗ್ಗೆ. ಯಾಕೆಂದರೆ ಹಿಂದೆ ಎಲ್ಲ ನೀವು ನೋಡಿರ್ಬೋದು, ಇವ್ರನ್ನ ಕಾಮಿಡಿ ನಟ ಅಂತಲೇ ಕರೀತಿದ್ರು. ಬಟ್ ಸ್ಟಾರ್ ಅನ್ನೋ ಪಟ್ಟ ಇನ್ನೂ ಸಿಕ್ಕಿಲ್ಲ ಇವ್ರಿಗೆ. ನಂತರ ಬರ್ತಾ ಸ್ಟಾರ್ ಅನ್ನೋ ಪಟ್ಟ ಸಿಕ್ತು. ಬಟ್ ಆದರೂ ಕೂಡ ಇವರ ಒಂದು ಸಂಪತ್ತು, ಅಂದರೆ ಒಂದು ಆಸ್ತಿ ಅನ್ನೋ ವಿಚಾರಕ್ಕೆ ಬಂದರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಷ್ಟು ದುಡ್ಡು ಮಾಡಿಲ್ಲ ಇವರು. ಬಟ್ ಬೇರೆ ಏನೇನೋ ಸೈಡ್ ಬಿಸ್ನೆಸ್ ಇದೆ ಅಂತ ಕೂಡ ಕೇಳ್ಪಟ್ಟೆ. ಬೇರೆ ಗಣೇಶ್ ಅವರ ಒಂದು ಸೈಡ್ ಬಿಸ್ನೆಸ್ಸಿಂದ ಕೋಟಿ ಆದಾಯ ಕೂಡ ಮಾಡ್ಕೊಂಡಿದ್ದಾರೆ. ಅದರಿಂದನೂ ಕೂಡ ಅವ್ರು RR ನಗರದಲ್ಲಿ ಈಗಲೂ ಕೂಡ 4-5 ಕೋಟಿ ಬಂಗ್ಲೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಅಂತ ಕೂಡ ಒಂದು ವಿಷಯ ಕೇಳಿಬಂತು. ನೋಡಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ದುಡ್ಡು ಮಾಡೋದು ತುಂಬ ಕಷ್ಟ ಇದೆ. ಬಟ್ ಇವರು ಅಷ್ಟೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ದುಡ್ಡು ಅಷ್ಟೇನು ಮಾಡೋಕ್ಕೆ ಹೋಗಿಲ್ಲ, ಉಳಿಸೋಕ್ಕೂ ಹೋಗಿಲ್ಲ. ಯಾಕೆಂದರೆ ಉಳಿಸೋದು ಮಾಡೋದು ಕೂಡ ತುಂಬ ಕಷ್ಟನೇ ಇದೆ. ಅಲ್ಲಿ ಕೊಡ್ತಕ್ಕಂಥ ಒಂದು ಪಾತ್ರಕ್ಕೆ ಸಿಗ್ತಕ್ಕಂಥ ಒಂದು 100-200 ರೂಪಾಯಿ, 50 ರೂಪಾಯಿ ಸಂಪಾದನೆ ಯಾವುದಕ್ಕೂ ಸಾಲಲ್ಲ. ಬಟ್ ಇವರು ಕೂಡ ಹಾಗೇನೆ ಬರೀ ಆಗಿನ ಕಾಲಕ್ಕೆ ಒಂದು 10 ರೂಪಾಯಿ 30 ರೂಪಾಯಿ ಇತ್ತೇನೋ ಅಷ್ಟೇ ಒಂದು ಪಾತ್ರಕ್ಕೆ. ಅಷ್ಟನ್ನೇ ಪಾತ್ರಕ್ಕೆ ಕೊಡ್ತಿದ್ರು, ಇಲ್ಲಾಂದರೆ ಬರೀ ಚಾನ್ಸ್ ಮಾತ್ರ ಕೊಡ್ತಿದ್ರು ಅಷ್ಟೇ. ಅದನ್ನು ಮಾಡಿಕೊಂಡು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂಥರ ಏನೋ ಅಳ್ಳಾಡಿಸ್ಬಿಟ್ರು ಆ ಟೈಮಲ್ಲಿ. 2006ರಲ್ಲಿ ನೀವೇನು ಅಂತಿರೋ ಬಿಡ್ತಿರೋ ಒಂಥರ ಬಿಗ್ ಹಿಟ್ ಆಗಿಬಿಟ್ರು. ಬರೀ ಕಾಮಿಡಿ ಮಾಡ್ಕೊಂಡಿದ್ದರು ಅಂತಂದರೆ ನೀವು ನಂಬಲೇಬೇಕು. ನೋಡಿ, ಬರೀ ಕಾಮಿಡಿ ಪಾತ್ರದಲ್ಲಿ ಇಷ್ಟೊಂದು ಮನಮೋಹರ ರಂಜನೆಯನ್ನು ಕೊಟ್ಟುಬಿಟ್ರು ಅಂತಂದರೆ, ಇನ್ನು ಈ ಸಿನಿಮಾಗಳಲ್ಲಿ ಕೂಡ ಅಷ್ಟೇ, ಸ್ಯಾಟಲೈಟ್ ಮೂವಿಗಳಲ್ಲಿ
ದೊಡ್ಡ ದೊಡ್ಡ ಸ್ಯಾಟಲೈಟ್ ಮೂವಿಗಳನ್ನ ಮಾಡಿಕೊಟ್ರು, ಅಂದರೆ ಮೂವಿಗಳನ್ನ ಕೊಟ್ಟು ಜೊತೆಗೆ ಸ್ವತಃ ಅವರೇ ಕೂಡ ಪ್ರೊಡ್ಯೂಸರ್ ಆಗಿಬಿಟ್ರು. ಪ್ರೊಡಕ್ಷನ್ ಕಂಪ್ನಿ ಅವ್ರದ್ದೇ ಒಂದು ಓಪನ್ ಮಾಡಿಕೊಂಡ್ರು, ಪ್ರೊಡ್ಯೂಸರ್ ಆದರು. ಕೊನೆಗೆ ಅವರು ಕೂಡ ನೆಕ್ಸ್ಟು ನಟನೆಯಲ್ಲಿ ನಿರ್ಮಾಪಕರು ಮಾತ್ರ ಅಲ್ಲ, ನಟನೆ ಜೊತೆಗೆ ಮಾಡಿಕೊಂಡು ಕೆಲವೊಂದಷ್ಟು ಹಿಟ್ ಸಾಂಗ್ಸ್ಗಳನ್ನು ಕೂಡ ಕೊಟ್ಟರು. ತುಂಬ ಚೆನ್ನಾಗಿದೆ ಅವ್ರ ಸಾಂಗ್ಸ್ ಎಲ್ಲ, ನೀವು ಕೇಳಿರ್ಬೋದು. ಸಾಂಗ್ಸ್ ಎಲ್ಲ ಡ್ಯಾನ್ಸಿಂಗ್ ಆಗಿರ್ಬೋದು, ಇನ್ನೂ ತುಂಬ ಚೆನ್ನಾಗಿದೆ ಅವ್ರದ್ದೆಲ್ಲ. ಅದೆಲ್ಲ ನೀವು ಹೋಲ್ಸ್ಕೊಂಡ್ರೆ ನೀವು ನೋಡ್ತಾ ಇದ್ದರೆ ಅವ್ರದ್ದೆಲ್ಲ ಇನ್ನೂ ಕೇಳಬೇಕು ಆ ರೀತಿ ಇರುತ್ತೆ. ನೀವು ರೋಮಿಯೋ ಫಿಲ್ಮ್ ನೋಡಿರ್ಬೋದು, ಕೆಲವೊಂದು ಮಳೆಯಲ್ಲಿ ಜೊತೆಯಲ್ಲಿ ಸಿನಿಮಾ ನೋಡಿರ್ಬೋದು, ಉಲ್ಲಾಸ ಉತ್ಸಾಹ, ಇವೆಲ್ಲ ಸಿನಿಮಾಗಳು ತುಂಬ ಹಳೇ ಗಾಳಿಪಟ ಸಿನಿಮಾ ಆಗಿರ್ಬೋದು, ಮುಂಗಾರು ಮಳೆ ಆದಮೇಲೆ ಚೆಲುವಿನ ಚಿತ್ತ ಆಗಿರ್ಬೋದು, ಗಾಳಿ ಅಂದರೆ ಅದು ಬಿಟ್ಟರೆ ಚೆಲ್ಲಾಟ ಹುಡುಗಾಟ, ಇದೆಲ್ಲ ಸಿನಿಮಾಗಳೆಲ್ಲ ತುಂಬ ದೊಡ್ಡ ಹಿಟ್ ಸಿನಿಮಾಗಳೇ. ಬಟ್ ಆದರೂ ಕೂಡ ಸಾಂಗ್ಸ್ ಕೂಡ ತುಂಬ ಹಿಟ್ ಆಗ್ತಿತ್ತು. ಅದೇ ರೀತಿ ಬಾಚ್ಕೊಂಡ್ಬಿಟ್ರು ಸಿನಿಮಾ ಇಂಡಸ್ಟ್ರಿಯಲ್ಲಿ, ಅದೇ ರೀತಿ ಬೆಳೆದು ಬಂದ ಹಾದಿ ಏನಂತಂದರೆ ನೋಡಿ, ಜೊತೆಗೆ ಯೋಗರಾಜ್ ಭಟ್ ಅಂತ ಕಲಾವಿದರು ಜಗ್ಗೇಶ್ ಅವ್ರನ್ನ ತುಂಬ ಹಚ್ಕೊಬಿಟ್ಟಿದ್ರು. ಜಗ್ಗೇಶ್ ಅವರೇ ಇವ್ರನ್ನ, ಯಾಕೆಂದರೆ ಅಷ್ಟು ಟ್ಯಾಲೆಂಟ್ ಇತ್ತು ಇವರಲ್ಲಿ ಟ್ಯಾಲೆಂಟ್ ಇಲ್ಲ ಅನ್ನೋ ಒಂದು ಸೀನೇ ಇಲ್ಲ. ಯಾಕೆಂದರೆ ಟ್ಯಾಲೆಂಟ್ ಇರೋದನ್ನ ಅವ್ರನ್ನ ಆಯ್ಕೆ ಮಾಡ್ಕೋತಿದ್ರು. ಅವರು ಕೂಡ ನಿರ್ದೇಶಕರು ಟ್ಯಾಲೆಂಟ್ ಇರೋರೇ ಬೇಕು ಅಂತ ಕೂಡ ಒಂದು ಆಯ್ಕೆ ಮಾಡ್ಕೋತಿದ್ರು. ಈಗ ನೋಡಿ, ಈಗಲೂ ಕೂಡ ಯೋಗರಾಜ್ ಭಟ್ರು ನಮ್ಮ ಇದರಲ್ಲಿ ಇಷ್ಟಪಡೋದು ಅಂತಂದರೆ, ನಮ್ಮ ಈಗಿನ ಕಾಲದ ನಟರಲ್ಲಿ ಗಿಲ್ಲಿಯವ್ರನ್ನ ಇಷ್ಟಪಡ್ತಾರೆ. ಯಾಕೆಂದರೆ ಒಳ್ಳೆ ಟ್ಯಾಲೆಂಟ್ ಇದೆ, ಒಳ್ಳೆ ಮನಸ್ಸಿದೆ, ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಇರಬೇಕು ಆ ರೀತಿ ಇದೆ ಅಂತಕ್ಕಂಥದ್ದು ಇವ್ರಿಗೂ ಕೂಡ ಅದೇ ರೀತಿ ಇತ್ತು. ಯಾರು ಅಂದರೆ ಲಾಸ್ಟ್ ಟೈಮ್ ಕೂಡ ಒಂದು ವೀಕೆಂಡ್ ವಿತ್ ರಮೇಶಲ್ಲಿ ಕೂಡ ಹೇಳ್ಕೊಂಡಿದ್ರು ಶೋ ಅಲ್ಲಿ, ಏನಂತಂದರೆ ನಾನು ಯಾರು ನಮಗೆ ಅಂತಂದರೆ ಒಂದು ಶೋ ನನಗೆ ತುಂಬ ಇದಾಗ್ತಾರೆ ಅಂತಂದರೆ, ಯಾರು ನನ್ನನ್ನು ತುಂಬ ಟಾರ್ಗೆಟ್ ಮಾಡ್ತಿರ್ತಾರೆ ಅವರಿಂದ ದೂರ ಇದ್ದು ಬಿಡ್ತೀನಿ ನಾನು ಅಂತ ಕೂಡ ಹೇಳ್ಕೊಂಡಿದ್ರು. ಅಂದರೆ ನನಗೆ ಯಾರು ಇಷ್ಟ ಆಗಲ್ಲ, ಟಾರ್ಗೆಟ್ ಮಾಡ್ತಿರ್ತಾರೆ ನಾನು ಅಂದ್ಕೊಂಡ್ರೆ, ಅಂಥವ್ರಿಂದ ದೂರ ಇದ್ದು ಬಿಡ್ತೀನಿ, ನಾನು ಎಲ್ಲಿರಬೇಕು ಅಲ್ಲಿರ್ಬಿಡ್ತೀನಿ ಅಂತ ಹೇಳ್ಕೊಂಡಿದ್ರು. ಬಟ್ ಅದೇ ರೀತಿ ನಡ್ಕೊಂಡ್ರು ಸಿನಿಮಾ ಇಂಡಸ್ಟ್ರಿಲಿ. ಜೊತೆಗೆ ವಿಷ್ಣುದಾದ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು, ವಿಷ್ಣುದಾದ ಸರ್ ನನಗೆ ತುಂಬ ಹತ್ರ ಆಗ್ತಿದ್ರು, ಅವರು ತುಂಬ ಮಾತಾಡ್ತಿದ್ರು ಕರೆದಾಗೆಲ್ಲ. ವಿಷ್ಣುದಾದ ಸರ್ ಜೊತೆ ಒಂದು ಸಿನಿಮಾ ಮಾಡಲೇಬೇಕು ಅಂತ ಕೂಡ ತುಂಬ ಆಟ ತೊಟ್ಟು ನಿಂತಿದ್ರು ಇವರು. ಬಟ್ ಸಿನಿಮಾ ಅಂತೂ ಮಾಡೋಕ್ಕಾಗಿಲ್ಲ. ಅದು ಕೂಡ ಸಿನಿಮಾ ಅವ್ರ ಜೊತೆ ಲಿಂಕಲ್ಲಿ ಇರ್ತಿದ್ದು. ಆಗ 2000 ಇಸ್ವಿಯಲ್ಲಿ ಅವ್ರು ಏನು ಇದು ಮಾಡ್ತಿದ್ರು ಆ ಟೈಮಲ್ಲೆಲ್ಲ ಲಿಂಕಲ್ಲಿ ಇರ್ತಿದ್ರು. ಬಟ್ ಏನಂದರೆ ನೋಡಿ, ಆ ಟೈಮಲ್ಲಿ ಒಂದು ಸಿನಿಮಾ ಹಿಟ್ ಅಂತಂದರೆ ನಾವು ಏನು ಅನ್ಕೋತೀವಿ, ದೊಡ್ಡ ಹಿಟ್ ಮೂವಿ ಬಜೆಟಲ್ಲಿ ಚಿಕ್ಕ ಮೂವಿ ಬಜೆಟ್, ಯಾವುದೋ ದೊಡ್ಡ ಮೂವಿ ಬಜೆಟ್ಗೆ ಸಿನಿಮಾ ಸಂಪಾದನೆ ಹೇಗಿರುತ್ತೆ ನಿಮ್ಮೆಲ್ಲರೂ ಕೂಡ ಗೊತ್ತಿರುತ್ತೆ. ಕೆಲವೆಷ್ಟೋ ನಿರ್ಮಾಪಕರು ಬಂದು ದೊಡ್ಡ ಬಜೆಟನ್ನು ಹಾಕಿ ಕಳ್ಕೊಂಡ್ಬಿಟ್ಟಿದ್ದಾರೆ, ಕೆಲವರೆಷ್ಟೋ ಜನ ಗೆದ್ದಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇವರು ಕೂಡ ಆ ಟೈಮಲ್ಲಿ ತುಂಬ ನಿರ್ಮಾಪಕರ ಬಗ್ಗೆ ತುಂಬಾ ಚಿಂತೆ ಮಾಡ್ಕೊಂಡಿದ್ರು. ಬೀದಿ ಅಲಿತಿದ್ರಂತೆ, ನಿರ್ಮಾಪಕರು ಬೇಕು ನನಗೆ ಅಂತ ಸ್ಕ್ರಿಪ್ಟ್ ಇಟ್ಕೊಂಡು ಅಲಿತಿದ್ರಂತೆ ಒಂಥರ. ಬಟ್ ಆದರೂ ಕೂಡ ಸಿನಿಮಾದಲ್ಲೇ ಅಷ್ಟೇ ಹಿಟ್ಟನ್ನು ತಂದುಕೊಟ್ರು. ಜೊತೆಗೆ ಎಸ್ ನಾರಾಯಣ್ ಸರ್ ಕೂಡ ಒಂದು ಬಿಗ್ ಸಿನಿಮಾವನ್ನು ಕೊಟ್ಬಿಟ್ರು ಇವ್ರಿಗೆ, ಚೆಲುವಿನ ಚಿತ್ತಾರ ಅನ್ನೋ ಸಿನಿಮಾನ. ಅದು ಬಿಟ್ಟರೆ ಹೋಗ್ತಾ ಒಳ್ಳೊಳ್ಳೆ ಸಿನಿಮಾನ ಕೊಟ್ಟರು ನಿಜವಾಗ್ಲೂ. ಯಾಕೆಂತಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಅಂತಲ್ಲ, ಸಿನಿಮಾ ಯಾವ ಥರ ನಾವು ಹಿಟ್ ಸಾಂಗ್ಸು ಹಿಟ್ ಸೀನ್ಗಳು ಅಂತ ನಾವೇನು ಕರಿತೀವಿ, ಅದೇ ರೀತಿ ಸಿನಿಮಾ ಇಂಡಸ್ಟ್ರಿ ಕೊಟ್ಬಿಟ್ರು ಇವರು. ಬಟ್ ಏನಂತಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಆಗಿನ ಕಾಲಕ್ಕೆ ಈಗ ನೋಡಿ, ಅಂದರೆ ಅವರು ಮೂಲತಃ ನೇಪಾಳದಿಂದ ಬಂದು ಜೊತೆಗೆ ನಮ್ಮ ಕನ್ನಡದಲ್ಲೇ ಕನ್ನಡ ಭಾಷೆ ಕಲ್ತ್ಕೊಂಡು ಅರಸಾಹಸ ಮಾಡೋದು ಅಂತಂದರೆ ಅದು ಅಷ್ಟು ಈಸಿನೇ ಅಲ್ಲ, ಎಲ್ರಿಗೂ ಕೈಲೂ ಆಗಲ್ಲ. ಹಾಗೆ ನೀವೆಲ್ಲರೂ ಕೂಡ ಗೊತ್ತಿರ್ಬೋದು, ಎಲ್ಲರೂ ಕೂಡ ಆ ರೀತಿ ಬೆಳೆಯೋಕ್ಕಾಗಲ್ಲ. ಈಗ ನೋಡಿ, ಯಾವುದೋ ಒಂದು ಭಾಷೆ, ನೇಪಾಳಿ ಭಾಷೆ ನಮಗೆ ಬರಲ್ಲ, ಅದನ್ನು ನಾವು ಕಲಿಬೇಕು ಅಂದರೆ ಯಾರಿಗಾಗುತ್ತೆ ಅದು? ಈಗ ನೋಡಿ, ಇವರು ಬಂದು ಕನ್ನಡ ಕಲ್ತ್ಕೊಂಡು ಮಾಡಿದ್ದಾರೆ ಅಂದರೆ ಎಲ್ಲ ಆಗ್ತಾಯಿದೆ. ಅಂದರೆ ಎಲ್ಲೋ ಒಂದು ಟಿ ವಿ ಚಾನಲಲ್ಲಿ ಕೆಲಸ ಮಾಡ್ತಿದ್ದವರು ಇವತ್ತು ಹೀರೋ ಆಗ್ತಾಯಿದ್ದಾರೆ ಅಂದರೆ ನಾವೆಲ್ಲರೂ ಎಷ್ಟು ಖುಷಿ ಪಡಬೇಕು. ಟಿ ವಿ ಚಾನಲ್ ಜೊತೆಗೆ ನೇಪಾಳದ ರಾಷ್ಟ್ರದ ಬಂದು ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಬಂದು ಕೆಲಸ ಮಾಡಿಕೊಂಡು ಟಿ ವಿ ಚಾನಲಲ್ಲಿ ಇಲ್ಲಿ ತುಂಬ ಹಿಟ್ ಸಿನಿಮಾಗಳನ್ನ ಮಾಡ್ತಿದ್ರು ಅಂತಂದರೆ ಇಂಥವ್ರಿಗೆ ನಾವು ತುಂಬ ಕೃಪೆ ಸಲ್ಲಿಸಬೇಕು ನಿಜವಾಗ್ಲೂ. ಥ್ಯಾಂಕ್ ಯು.